Hi students, ನಾವು ಕಂಬಷನ್ ಫ್ಲೇಮ್ ಅಲ್ಲಿ ಅಪ್ ಟು 8 ಕ್ವೆಶ್ಚನ್ ವರೆಗೂ ನಾವು ನೋಡಿದ್ವಿ ಅಲ್ವಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಇಸ್ 9, ಕ್ವೆಶ್ಚನ್ ನಂಬರ್ 9. ಸೊ ವಾಟ್ ಇಸ್ ದ ಕ್ವೆಶ್ಚನ್ ನಂಬರ್ 9 ಅಂತ ಹೇಳಿದ್ರೆ ಇಟ್ ಇಸ್ difficult to burn a heap of green leaves, but dry leaves catch fire easily. Explain. ಸೊ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂದರೆ, ನಮಗೆ ಗ್ರೀನ್ ಲೀವ್ಸ್ನ ನಾವು ಬರ್ನ್ ಮಾಡೋದು ಅಂದರೆ ನಮಗೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಅದೇ ನಾವು ಒಣಗಿರೋ ಅಂತ ಓಕೆ ಡ್ರೈ ಲೀವ್ಸ್ನ ನಾವು ಹೀಟ್ ಮಾಡಬೇಕು ಅಂದರೆ ಓಕೆ ಸುಡಬೇಕು, ಬರ್ನ್ ಮಾಡಬೇಕು ಅಂದರೆ ಅದು ತುಂಬ ಈಸಿಯಾಗಿ ಕ್ಯಾಚ್ ಮಾಡ್ಕೊಳ್ಳುತ್ತೆ ಫೈರ್ನ. ಯಾಕೆ? ಆನ್ಸರ್ ಈಸ್ green leaves contain lot of water. So when we try to burn green leaves, water container in the leaves whose the combustible material so that its temperature is brought below its ignition temperature. This prevents the burning of green leaves in case of dry leaves. In case of dry leaves, water is absent. Water is absent in them. So burning process starts as the temperature is riser above the ignition temperature
and the leaves catch fire easily. ಓಕೆನಾ? ಸೊ ಇನ್ನು ನಮಗೆ ಇಲ್ಲಿ ಗ್ರೀನ್ ಲೀವ್ಸ್ ಅನ್ನೋದು, ಓಕೆ, ಗ್ರೀನ್ ಲೀವ್ಸ್ ಅನ್ನೋದು ನಮಗೆ ಬರ್ನ್ ಮಾಡಿದ್ರೆ ನಮಗೆ ಡಿಫಿಕಲ್ಟ್ ಅನ್ಸುತ್ತೆ, ಅದು ಬೇಗ ಕ್ಯಾಚ್ ಮಾಡ್ಕೊಳ್ಳಲ್ಲ ಫೈರ್ನ. ಬಟ್ ಅದೇ ನಾವು ಡ್ರೈ ಲೀವ್ಸ್ನ ಏನಾದರೂ ಬರ್ನ್ ಮಾಡಿದ್ರೆ ಅದು ಬೇಗ ಕ್ಯಾಚ್ ಮಾಡ್ಕೊಳ್ಳುತ್ತೆ ಫೈರ್ನ. ಯಾಕೆ ಅಂತ ಹೇಳಿದ್ರೆ ಗ್ರೀನ್ ಲೀವ್ಸ್ ಕಂಟೈನ್ ಲಾಟ್ ಆಫ್ ವಾಟರ್. ಓಕೆ, ಸೊ ಲೀವ್ಸ್ ಅನ್ನೋದು, ಗ್ರೀನ್ ಲೀವ್ಸ್ ಅಲ್ಲಿ ತುಂಬಾ ವಾಟರ್ ಅನ್ನೋದು ಕಂಟೈನ್ ಆಗಿರುತ್ತೆ. ಸೊ ವೆನ್ ವಿ ಟ್ರೈ ಟು ಬರ್ನ್ ಗ್ರೀನ್ ಲೀವ್ಸ್, ಸೊ ಯಾವಾಗ ನಾವು ಟ್ರೈ ಮಾಡ್ತೀವೋ ಬರ್ನ್ ಮಾಡೋದಕ್ಕೋಸ್ಕರ, ಆಗ ವಾಟರ್ ಕಂಟೈನ್ಡ್ ಇನ್ ದ ಲೀವ್ಸ್, ಓಕೆ, ಕೂಲ್ಸ್ ದ ಕಂಬಸ್ಟಿಬಲ್ ಮೆಟೀರಿಯಲ್. ಆ ವಾಟರ್ ಅನ್ನೋದು ಕೂಲ್ ಮಾಡುತ್ತೆ. ನಾವು ಯಾವಾಗ ಬರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಏನು ವಾಟರ್ ಆ ಲೀವ್ಸ್ ಅಲ್ಲಿ ಇರುತ್ತೋ ಅದು ಆ ಕಂಬಸ್ಟಿಬಲ್ ಮೆಟೀರಿಯಲ್ ಇರುತ್ತೆ ಅಲ್ವಾ, ಸೊ ಆ ಲೀವ್ಸ್ ಅನ್ನೋದನ್ನ ಕೂಲ್ ಮಾಡುತ್ತೆ. ಸೊ ಅದಕ್ಕೆ ಹ್ಯಾಂಡ್ ಸೊ ದಟ್ ಇಟ್ಸ್ ಟೆಂಪರೇಚರ್ ಈಸ್ ಬ್ರಾಟ್ ಬಿಲೋ ಇಟ್ಸ್ ಇಗ್ನಿಷನ್ ಟೆಂಪರೇಚರ್. ಯಾವಾಗ ಇದು ಕೂಲ್ ಮಾಡುತ್ತೋ ಆಗ ಅದರ ಟೆಂಪರೇಚರ್ ಅನ್ನೋದು ಇಗ್ನಿಷನ್ ಟೆಂಪರೇಚರ್, ಓಕೆ, ಮೇನ್ಲಿ ಇಗ್ನಿಷನ್ ಟೆಂಪರೇಚರ್ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರನೇ, ಓಕೆ, ದಿಸ್ ಪ್ರಿವೆಂಟ್ಸ್ ದ ಬರ್ನಿಂಗ್ ಆಫ್ ಗ್ರೀನ್ ಲೀವ್. ಸೊ ಬರ್ನ್ ಆಗೋದಕ್ಕೆ ಅಲ್ಲಿ ಬಿಡಲ್ಲ. ಇಗ್ನಿಷನ್ ಟೆಂಪರೇಚರ್ ಅನ್ನೋದು ನಮಗೆ ಎಬೋ ಇದ್ರೆ ಮಾತ್ರನೇ ನಮಗೆ ಇಗ್ನಿಷನ್ ಟೆಂಪರೇಚರ್ ಅನ್ನೋದು ಇನ್ಕ್ರೀಸ್ ಆಗಿದೆ ಅಂದರೆ ಮಾತ್ರನೇ ನಮಗೆ ಅಲ್ಲಿ ಬರ್ನಿಂಗ್ ಅನ್ನೋದು ಆಗುತ್ತೆ. ಬಟ್ ಇಲ್ಲಿ ಅದು ಕಮ್ಮಿಗೆ ಬರ್ತಾ ಇದೆ, ಇಗ್ನಿಷನ್ ಟೆಂಪರೇಚರ್ ಅನ್ನೋದು ರೀಚ್ ಆಗ್ತಾ ಇಲ್ಲ. ಈ ಟೆಂಪರೇಚರ್ ಅನ್ನೋದು ಕಮ್ಮಿ ಆಗ್ತಾ ಬರ್ತಿದೆ. ಇದು ಕೂಲ್ ಮಾಡುತ್ತೆ ಅಲ್ವಾ ವಾಟರ್ ಅನ್ನೋದು ಇದರಲ್ಲಿ ಕಂಟೈನ್ ಆಗಿರೋದು ಲೀವ್ಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಇಗ್ನಿಷನ್ ಟೆಂಪರೇಚರ್ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರನೇ ಗ್ರೀನ್ ಲೀವ್ಸ್ ಅನ್ನೋದು ಡಿಫಿಕಲ್ಟ್ ಆಗುತ್ತೆ ನಮಗೆ ಬರ್ನ್ ಮಾಡೋಕ್ಕೆ. ಅದೇ ನಾವು ಇನ್ ಕೇಸ್ ಆಫ್ ಡ್ರೈ ಲೀವ್ಸ್ ಅಲ್ಲಿ ನೋಡಿದ್ರೆ ವಾಟರ್ ಈಸ್ ಆಬ್ಸೆಂಟ್, ವಾಟರ್ ಅನ್ನೋದು ಆಬ್ಸೆಂಟ್ ಆಗಿರುತ್ತೆ ಇನ್ ದೆಮ್. ಓಕೆ, ಸೊ ಬರ್ನಿಂಗ್ ಪ್ರೋಸೆಸ್ ಸ್ಟಾರ್ಟ್ಸ್ ಆಸ್ ದ ಟೆಂಪರೇಚರ್ ಈಸ್ ರೈಸ್ಡ್ ಅಬೋವ್ ದ ಇಗ್ನಿಷನ್ ಟೆಂಪರೇಚರ್. ಸೊ ಯಾವಾಗ ಈ ಇಗ್ನಿಷನ್ ಟೆಂಪರೇಚರ್ ಅನ್ನೋದು ರೈಸ್ ಆಗುತ್ತೋ, ಓಕೆ, ಯಾವಾಗ ರೈಸ್ ಆಗುತ್ತೋ ಆಗ ಅದೇ ಬರ್ನಿಂಗ್ ಅನ್ನೋದು ಆಗುತ್ತೆ. ಓಕೆ, ದ ಲೀವ್ಸ್ ಕ್ಯಾಚ್ ಫೈರ್ಸ್ ಈಸಿಲಿ. ಆ ಇಗ್ನಿಷನ್ ಟೆಂಪರೇಚರ್ ಅನ್ನೋದು ರೀಚ್ ಆಗಿದ ತಕ್ಷಣ ಆ ಲೀವ್ಸ್ ಅನ್ನೋದು ಬೇಗ ಫೈರ್ ಅನ್ನೋದನ್ನ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಅದೇನೆ ಗ್ರೀನ್ ಲೀವ್ಸ್ ಅಲ್ಲಿ ಇಗ್ನಿಷನ್ ಟೆಂಪರೇಚರ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದಿಸ್ ವಾಟರ್ ಪ್ರೆಸೆಂಟ್ ಇನ್ ದ ಲೀವ್ಸ್. ಸೊ ಅದಕ್ಕೋಸ್ಕರನೇ ನಮಗೆ ಇಲ್ಲಿ ಇಗ್ನಿಷನ್ ಟೆಂಪರೇಚರ್ ಅನ್ನೋದು ಕಮ್ಮಿ ಆಗೋದ್ರಿಂದ ನಮಗೆ ಗ್ರೀನ್ ಲೀವ್ಸ್ ಅನ್ನೋದು ಡಿಫಿಕಲ್ಟ್ ಆಗುತ್ತೆ. ಬಟ್ ಇಲ್ಲಿ ಬರ್ನ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಬಟ್ ಇಲ್ಲಿ ಈ ಕೇಸಲ್ಲಿ ನೋಡಿದ್ರೆ, ಡ್ರೈ ಲೀವ್ಸ್ ಅಲ್ಲಿ ನೋಡಿದ್ರೆ ವಾಟರ್ ಅನ್ನೋದು ಆಬ್ಸೆಂಟ್ ಆಗಿರುತ್ತೆ. ಸೊ ಯಾವಾಗ ಅದು ರೀಚ್ ಆಗುತ್ತೋ ಇಗ್ನಿಷನ್ ಟೆಂಪರೇಚರ್ಗೆ ಅದು ಫೈರ್ ಅನ್ನೋದನ್ನ ಕ್ಯಾಚ್ ಮಾಡ್ಕೊಳ್ಳುತ್ತೆ ಈಸಿಯಾಗಿ. ಓಕೆ, ಅಂಡ್ ನೆಕ್ಸ್ಟ್ ಕ್ವಶನ್ ಇಸ್ ಕ್ವಶನ್ ನಂಬರ್ 10. Next question is question number 10. Which zone of a flame does a goldsmith use for melting gold? Melting gold and silver and white ಓಕೆ, ಯಾವ ಝೋನ್ ನಮಗೆ 3 ಝೋನ್ಸ್ ಇದೆ ಅಲ್ವಾ, ಹೈಯರ್ ಝೋನು, ಮಿಡಲ್ ಒಂದು, ಅಪ್ಪರ್ ಝೋನ್ ಒಂದು, ಇನ್ನರ್ ಲೇಯರ್ ಒಂದು, ಇನ್ನರ್ ಝೋನ್ ಒಂದು. ಸೊ ಅದರಲ್ಲಿ ಯಾವ ಝೋನ್ನ ನಾವು
ಓಕೆ, ಈ ಗೋಲ್ಡ್ ಸ್ಮಿತ್ ಅನ್ನೋರು ಯೂಸ್ ಮಾಡ್ತಾರೆ ಮೆಲ್ಟಿಂಗ್ ಗೋಲ್ಡ್ ಮತ್ತೆ ಸಿಲ್ವರ್ನ ಮೆಲ್ಟ್ ಮಾಡಕ್ಕೆ ಮತ್ತೆ ಗೋಲ್ಡ್ನ ಮೆಲ್ಟ್ ಮಾಡಕ್ಕೆ. ಯಾವ ಝೋನ್ನ ಈ ಗೋಲ್ಡ್ ಸ್ಮಿತ್ ಅನ್ನೋರು ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಮತ್ತೆ ಯಾಕೆ, ಓಕೆ, ಯಾಕೆ ಅದೇ ಝೋನ್ನೇ ಅವರು ಯೂಸ್ ಮಾಡ್ತಾರೆ ಅಂತ. ಅಂಡ್ ಆನ್ಸರ್ ಇಸ್ the goldsmith uses the outermost zone of a flame with a metallic blowpipe for melting gold and silver. Melting gold and silver. The flame in outermost zone has a highest temperature sufficient to melt the gold and silver. ಸೊ ಯಾಕೆ ಗೋಲ್ಡ್ ಸ್ಮಿತ್ ಈ ಯಾವ ಝೋನ್ ನ ಯೂಸ್ ಮಾಡ್ತಾರೆ ಗೋಲ್ಡ್ ಸ್ಮಿತ್ ಟು ಮೆಲ್ಟ್ ದ ಗೋಲ್ಡ್ ಅಂಡ್ ಸಿಲ್ವರ್ ಅಂಡ್ ವೈ, ಯಾಕೆ ಅದೇ ಝೋನ್ ನ ಯೂಸ್ ಮಾಡ್ತಾರೆ ಅಂತ. ದ ಗೋಲ್ಡ್ ಸ್ಮಿತ್ ಯೂಸಸ್ ದ ಔಟರ್ ಮೋಸ್ಟ್ ಝೋನ್. ಗೋಲ್ಡ್ ಸ್ಮಿತ್ ಯೂಸಸ್ ದ ಔಟರ್ ಮೋಸ್ಟ್ ಝೋನ್ ನ ಯೂಸ್ ಮಾಡ್ತಾರೆ ಗೋಲ್ಡ್ ಸ್ಮಿತ್ ಆಫ್ ಎ ಫ್ಲೇಮ್ ವಿತ್ ದ ಮೆಟಾಲಿಕ್ ಬ್ಲೋ ಪೈಪ್. ಈ ಮೆಟಾಲಿಕ್ ಬ್ಲೋ ಪೈಪ್ ಇಂದ ಈ ಔಟರ್ ಮೋಸ್ಟ್ ಝೋನ್ ಮೇಲೆ ಅವರು ಬ್ಲೋ ಮಾಡಿದ್ರೆ ಮೆಟಲ್, ಓಕೆ, ಮೆಟಾಲಿಕ್ ಪೈಪ್ ನ ಅವರು ಮೆಟಾಲಿಕ್ ಪೈಪ್ ಇಂದ ಅದು ಬ್ಲೋ ಮಾಡಿದ ತಕ್ಷಣ ನಮ್ಗೆ ಅಲ್ಲಿ ಹೀಟ್ ಅನ್ನೋದು ಜಾಸ್ತಿ. ಫಸ್ಟೇ ನಮ್ಗೆ ಈ ಔಟರ್ ಮೋಸ್ಟ್ ಝೋನ್, ಓಕೆ, ದಿಸ್ ಇಸ್ ಅ ಕ್ಯಾಂಡಲ್ ಅಲ್ಲ, ವ್ಯಾಕ್ಸ್ ಕ್ಯಾಂಡಲ್ ಅಂತ ತಗೊಂಡ್ರೆ ನಾವು ಇದರಲ್ಲಿ 3 ಝೋನ್ಸ್. ಓಕೆ, ಸೊ ಔಟರ್ ಮೋಸ್ಟ್ ಝೋನ್ ಅನ್ನೋದು ನಮಗೆ ತುಂಬಾ ಹೀಟ್ ಅನ್ನೋದು, ಓಕೆ, ಔಟರ್ ಮೋಸ್ಟ್ ಝೋನ್ ಅಲ್ಲಿ ನಮಗೆ ತುಂಬಾ ಹೀಟ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಇಸ್ ಹೈ ಅಂತ ಅನ್ಬೋದು ನಾವು. ಸೊ ಹೀಟ್ ಇಲ್ಲಿ ಹೈ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಈ ಸಿಲ್ವರ್ ಮತ್ತೆ ಗೋಲ್ಡ್ ನ ನಾವು ಮೆಲ್ಟ್ ಮಾಡಬೇಕು ಅಂದ್ರೆ ನಮಗೆ ಹೈಯರ್ ಟೆಂಪರೇಚರ್ ನಮಗೆ ಬೇಕು. ಸೊ ಅದಕ್ಕೋಸ್ಕರನೇ ಇಲ್ಲಿ ಮೆಲ್ಟ್ ಮಾಡಕ್ಕೆ ಗೋಲ್ಡ್ ನ ಮತ್ತೆ ಸಿಲ್ವರ್ ನ ಔಟರ್ ಮೋಸ್ಟ್ ಝೋನ್ ನ ಗೋಲ್ಡ್ ಸ್ಮಿತ್ ಯೂಸ್ ಮಾಡ್ತಾರೆ ವಿತ್ ಮೆಟಾಲಿಕ್ ಬ್ಲೋ ಪೈಪ್ ನ ಯೂಸ್ ಮಾಡಿಕೊಂಡು. ಮತ್ತೆ ದ ಫ್ಲೇಮ್ ನ ಔಟರ್ ಮೋಸ್ಟ್ ಝೋನ್ ಹ್ಯಾಸ್ ದ ಹೈಯೆಸ್ಟ್ ಟೆಂಪರೇಚರ್. ಸೊ ಇಲ್ಲಿ ಔಟರ್ ಮೋಸ್ಟ್ ಝೋನ್ ಅಲ್ಲಿ ನಮಗೆ ಹೈಯೆಸ್ಟ್ ಟೆಂಪರೇಚರ್ ಅನ್ನೋದು ಇರುತ್ತೆ. ಓಕೆ, ಸೊ ಮಿಡಲ್ ಅಲ್ಲಿ ನಮಗೆ ಮಾಡರೇಟ್ ರೇಟ್ ಅಲ್ಲಿ ಇರುತ್ತೆ. ಅದೇ ನಮಗೆ ಇನ್ನರ್ಸ್ ಅಲ್ಲಿ ಇದ್ರೆ ಕಮ್ಮಿ ಆಗಿರುತ್ತೆ, ಲೋ, ಓಕೆ, ಲೋ ಟೆಂಪರೇಚರ್ ಇರುತ್ತೆ. ಸೊ ಅದಕ್ಕೋಸ್ಕರ ಔಟರ್ ಮೋಸ್ಟ್ ಝೋನ್ ಅಲ್ಲಿ ನಮಗೆ ಹ್ಯಾಸ್ ಎ ಹೈಯೆಸ್ಟ್ ಟೆಂಪರೇಚರ್. ಸೊ ಅದು ನಮಗೆ ಮೆಲ್ಟ್ ಮಾಡಕ್ಕೆ, ಗೋಲ್ಡ್ ಮತ್ತೆ ಸಿಲ್ವರ್ ನ ಮೆಲ್ಟ್ ಮಾಡಕ್ಕೆ ಅದು ಸಾಕಾಗುತ್ತೆ, ಸಫಿಶಿಯಂಟ್ ಆಗಿರುತ್ತೆ ಅದು ನಮಗೆ. ಓಕೆ, ಸೊ ಅದಕ್ಕೋಸ್ಕರನೇ ನಾವು, ಓಕೆ, ಗೋಲ್ಡ್ ಸ್ಮಿತ್ ಅನ್ನೋರು ಔಟರ್ ಮೋಸ್ಟ್ ಝೋನ್ ಅನ್ನೋದನ್ನ ಯೂಸ್ ಮಾಡ್ತಾರೆ. ನಮ್ಮ ಕ್ಯಾಂಡಲ್ ಅಂತ ತಗೊಂಡ್ರೆ ನಾವು ಔಟರ್ ಮೋಸ್ಟ್ ಝೋನ್ ಆಫ್ ಎ ಫ್ಲೇಮ್ ಅನ್ನೋದನ್ನ ಯೂಸ್ ಮಾಡ್ತಾರೆ ಫಾರ್ ಮೆಲ್ಟಿಂಗ್ ಗೋಲ್ಡ್ ಅಂಡ್ ಸಿಲ್ವರ್. ಯಾಕೆ ಅಂದ್ರೆ ಇಟ್ ಹ್ಯಾಸ್ ಹೈಯೆಸ್ಟ್ ಟೆಂಪರೇಚರ್ ಇಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ಗೋಲ್ಡ್ ಸ್ಮಿತ್ ಗೋಲ್ಡ್ ನ ಮತ್ತೆ ಸಿಲ್ವರ್ ನ ಮೆಲ್ಟ್ ಮಾಡಕ್ಕೆ ಈ ಝೋನ್ ನ ಯೂಸ್ ಮಾಡ್ತಾರೆ. And next question is question number 11. Next question is question number 11.
equivalent (4.5 kg of a fuel was completely burned. The heat produced was measured to be 180,000 kilojoules. Calculate the calorific value of the fuel. ಸೊ ಈ ಕ್ವಶನ್ ಏನು ಕೊಟ್ಟಿದ್ದಾರೆ ನಮಗೆ, ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ 4.5 kg ಅಷ್ಟು ಫ್ಯೂಯಲ್ ನ ಕಂಪ್ಲೀಟ್ ಆಗಿ ಬರ್ನ್ ಮಾಡಿದ್ದಾರೆ ಅಂಡ್ ಹೀಟ್ ಪ್ರೊಡ್ಯೂಸ್ಡ್ ಅಲ್ಲಿ ಮೆಷರ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, 180,000 ಕಿಲೋ ಜೌಲ್ಸ್ ಅಷ್ಟು ನಮಗೆ ಹೀಟ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಕ್ಯಾಲರಿಫಿಕ್ ವ್ಯಾಲ್ಯೂ ಆಫ್ ದ ಫ್ಯೂಯಲ್ ಅನ್ನೋದನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಆನ್ಸರ್ ಸೊಲ್ಯೂಷನ್ ಇಸ್ calorific value of a fuel is equal to total heat produced by total mass burnt. ಓಕೆನಾ? ಸೊ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ನಮಗೆ ಹಿಯರ್ ಮಾಸ್ ಆಫ್ ಫ್ಯೂಯಲ್ ಆಲ್ರೆಡಿ ಕೊಟ್ಟಿದ್ದಾರೆ. ಮಾಸ್ ಆಫ್ ಫ್ಯೂಯಲ್ ಇಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ, 4.5 kg. ಓಕೆನಾ? ಅಂಡ್ ಹೀಟ್ ಪ್ರೊಡ್ಯೂಸ್ಡ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, ಹೀಟ್ ಪ್ರೊಡ್ಯೂಸ್ಡ್ ಇಸ್ ದಿಸ್ ಒನ್ 180,000 kilojoules. So therefore calorific value is equal to total heat produced. ನಮಗೆ ಇಲ್ಲಿ ಹೀಟ್ ಎಷ್ಟು ಪ್ರೊಡ್ಯೂಸ್ ಆಗ್ತಾ ಇದೆ, ಇದು 180,000 divided by total mass burned. ಇದು ಮಾಸ್ ಅಲ್ವಾ ನಮಗೆ, ಸೊ 4.5. ಓಕೆನಾ? ಸೊ ಆನ್ಸರ್ ಇಸ್ 40,000. ಓಕೆನಾ? ಸೊ ನಮಗೆ ಎಷ್ಟು ಬಂದಿದೆ, 40,000. ದಿಸ್ ಇಸ್ ಆನ್ಸರ್. ಸೊ ನಮಗೆ ಇದು SI ಯೂನಿಟ್ ಆಫ್ ಎ ಕ್ಯಾಲರಿಫಿಕ್ ವ್ಯಾಲ್ಯೂ ಏನು, kg/kg. ಸೊ ಇಲ್ಲಿ ನಮಗೆ ಇಲ್ಲಿ ಹೀಟ್ ಎಷ್ಟು ಪ್ರೊಡ್ಯೂಸ್ ಆಗಿದೆ ಅಂತ ಕೊಟ್ಟಿದ್ದಾರೆ, ಇದು kg ಅಲ್ಲಿ ಅಲ್ವಾ ನಮಗೆ. ಸೊ ಇಟ್ ಈಸ್ kg/kg. ಈ ಮಾಸ್ ಅನ್ನೋದು ನಾವು kg ಅಲ್ಲಿ ರೆಫರ್ ಮಾಡ್ತೀವಿ ಅಲ್ವಾ, ಇಂಡಿಕೇಟ್ ಮಾಡ್ತೀವಿ. ಅಂಡ್ ಈ ಮಾಸ್ ಅನ್ನೋದು ನಾವು kg ಅಲ್ಲಿ ಮಾಸ್ ಅನ್ನೋದು ನಾವು kg ಅಲ್ಲಿ ಮಾಡ್ತೀವಿ ಅಂಡ್ ಹೀಟ್ ಪ್ರೊಡ್ಯೂಸ್ಡ್ ಅನ್ನೋದು ನಾವು ಕಿಲೋ ಜೌಲ್ಸ್ ಅಲ್ಲಿ ಮಾಡ್ತೀವಿ. ಸೊ kg/kg ಇದು ಯೂನಿಟ್ ಹಾಗೆ ಬರುತ್ತೆ. ಇದನ್ನ ನಾವು ಡಿವೈಡೆಡ್ ಬೈ 4.5 ಡಿವೈಡೆಡ್ ಬೈ 180,000 ಡಿವೈಡೆಡ್ ಬೈ 4.5 ಮಾಡಿದ್ರೆ ನಮಗೆ 40,000 ಆನ್ಸರ್ ಬರುತ್ತೆ. ಓಕೆನಾ? ಸೊ ಇಲ್ಲಿ ನಮಗೆ ಮಾಸ್ ಅನ್ನೋದು ನಮಗೆ ಮಾಮೂಲಿ ಗೊತ್ತಿರೋದು ಏನು, ನಮಗೆ ಆಲ್ರೆಡಿ ಗೊತ್ತು, ಕ್ಯಾಲರಿಫಿಕ್ ವ್ಯಾಲ್ಯೂ ಆಫ್ ಎ ಫ್ಯೂಯಲ್ ಅನ್ನೋದು ನಮಗೆ ಇಸ್ ಈಕ್ವಲ್ ಟು ಟೋಟಲ್ ಹೀಟ್ ಪ್ರೊಡ್ಯೂಸ್ಡ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಬರ್ನ್ಡ್. ಇಲ್ಲಿ ಎಷ್ಟು ನಮಗೆ ಹೀಟ್ ಅನ್ನೋದು ಪ್ರೊಡ್ಯೂಸ್ ಆಗಿದೆ ಡಿವೈಡೆಡ್ ಬೈ ಎಷ್ಟು ಮಾಸ್
ಅನ್ನೋದು ನಮಗೆ. ಬಟ್ ಇಲ್ಲಿ ನಮ್ಗೆ ಆಲ್ರೆಡಿ ಎರಡು ಕೊಟ್ಟಿದ್ದಾರೆ ಅಲ್ವಾ, ಹೀಟ್ ಪ್ರೊಡ್ಯೂಸ್ಡು ಕೊಟ್ಟಿದ್ದಾರೆ, ಮಾಸ್ ಬರ್ನ್ಟ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಮಾಸ್ ಆಫ್ ದ ಫ್ಯೂಯಲ್ ಎಷ್ಟು ಕೊಟ್ಟಿದ್ದಾರೆ ನಮಗೆ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ? ಸೊ ಇನ್ ಆನ್ ಎಕ್ಸ್ಪೆರಿಮೆಂಟ್ 4.5 kgs ಅಂತ ಆಲ್ರೆಡಿ kg ಅಂತ ಹೇಳಿದ್ರೆ ನಮಗೆ ಮಾಸ್ ಅಲ್ಲಿ ಅಂತ. ಸೊ kg ಅಂತ ಅಂದ್ರೆ ಇಲ್ಲಿ 4.5 ಕೊಟ್ಟಿದ್ದಾರೆ. ಸೊ 4.5 ಅಂಡ್ ಹೀಟ್ ಪ್ರೊಡ್ಯೂಸ್ಡ್, ಹೌ ಮಚ್ ಹೀಟ್ ಓಕೆ ಪ್ರೊಡ್ಯೂಸ್ಡ್ ಇಯರ್ ಅನ್ನೋದು ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟು? 1,80,000. ಸೊ ಡಿವೈಡ್ ಬೈ ಮಾಡಿದ್ರೆ ನಾವು ಈ ಫಾರ್ಮುಲಾಗೆ ಓಕೆ, ಈ ಫಾರ್ಮುಲಾಗೆ ಹಾಕಿದ್ರೆ ನಮಗೆ 40,000 kg/kg. and next question number 12. Question number 12. Can the process of rusting be called combustion? Discuss. So what is the question? So can the process of rusting ಈ ರಸ್ಟಿಂಗ್ ಅನ್ನೋ ಪ್ರೋಸೆಸ್ ನ ನಾವು ಕಂಬಷನ್ ಅಂತ ಹೇಳ್ಬೋದಾ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಅದಕ್ಕೆ ಆನ್ಸರ್ ನಾವು ಓಕೆ ಡಿಸ್ಕಸ್ ಮಾಡಿ ಅದಕ್ಕೆ ಅಂತ ಹೇಳಿದ್ದಾರೆ. ಈ ಸೆಂಟೆನ್ಸಸ್ಗೆ ನೀವು ಡಿಸ್ಕಸ್ ಮಾಡಿ ಪ್ರೋಸೆಸ್ ಆಫ್ ರಸ್ಟಿಂಗ್ ಅನ್ನೋದು ಇಲ್ಲಿ ನಾವು ಕಂಬಷನ್ ಅಂತ ಹೇಳ್ಬೋದಾ ಅಂತ. ಇಲ್ಲಿ ಆನ್ಸರ್ ಇಸ್ ಎಸ್, ನಾವು ಪ್ರೋಸೆಸ್ ಆಫ್ ರಸ್ಟಿಂಗ್ ನ ನಾವು ಕಂಬಷನ್ ಅಂತ ಹೇಳ್ಬೋದು. ಓಕೆ, ಅಂಡ್ ಪ್ರೋಸೆಸ್ ಆಫ್ ರಸ್ಟಿಂಗ್ ಕ್ಯಾನ್ ಬಿ ಕಾಲ್ಡ್ combustion. In fact, slow combustion, because rusting also takes place in the air, takes place in the air and presence of humidity and the temperature ಸೊ ಇಲ್ಲಿ ನಾವು ಹೇಳ್ಬೋದು ದ ಪ್ರೋಸೆಸ್ ಆಫ್ ರಸ್ಟಿಂಗ್ ಅನ್ನೋದು ಕಂಬಷನ್ ಅಂತ ಎಸ್ ನಾವು ಹೇಳ್ಬೋದು. ಪ್ರೋಸೆಸ್ ಆಫ್ ರಸ್ಟಿಂಗ್ ಕ್ಯಾನ್ ಬಿ ಕಾಲ್ಡ್ ಆಸ್ ಕಂಬಷನ್ ಹೇಳ್ಬೋದು ನಾವು ರಸ್ಟಿಂಗ್ ಅಂತಾನು. ಓಕೆ, ಈ ಪ್ರೋಸೆಸ್ನ ನಾವು ರಸ್ಟಿಂಗ್ ಆಗ್ತಿರೋ ಪ್ರೋಸೆಸ್ನ ನಾವು ಕಂಬಷನ್ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಇಟ್ ಈಸ್ ಎ ಸ್ಲೋ ಕಂಬಷನ್ ಅಂತ ಸಹ ನಾವು ಹೇಳ್ಬೋದು. ಇದಕ್ಕೆ ಸ್ಲೋ ಕಂಬಷನ್ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಯಾಕೆ ಆಗುತ್ತೆ ಅಂದರೆ ರಸ್ಟಿಂಗ್ ಆಲ್ಸೋ ಟೇಕ್ಸ್ ಪ್ಲೇಸ್ ಇನ್ ದ ಹೇರ್. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಅಲ್ಲಿ ತಾನೇ ರಸ್ಟಿಂಗ್ ಅನ್ನೋದು ಟೇಕ್ಸ್ ಪ್ಲೇಸ್ ಆಗುತ್ತೆ. ಅದೇ ಈ ಕಂಬಷನ್ ಅನ್ನೋದು ಸಹ ನಮಗೆ ಹೇರ್ ಅಲ್ಲಿ ಮತ್ತೆ ಓಕೆ ಮಾಯ್ಸ್ಟ್ ಅಲ್ಲಿ ನಮಗೆ ಕಂಬಷನ್ ಅನ್ನೋದು ಟೇಕ್ಸ್ ಪ್ಲೇಸ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಹ್ಯೂಮಿಡಿಟಿ ಇನ್ ದ ಟೆಂಪ್ರೇಚರ್. ಸೊ ಹ್ಯೂಮಿಡಿಟಿ ಅನ್ನೋದು ನಮಗೆ ಟೆಂಪ್ರೇಚರ್ ಅಲ್ಲಿ ಹ್ಯೂಮಿಡಿಟಿ ಅನ್ನೋದು ಇದ್ರೆ ನಮಗೆ ಅಲ್ಲಿ ಹೇರ್ ಅಂದ ನಮಗೆ ಈ ರಸ್ಟಿಂಗ್ ಅನ್ನೋದು ಟೇಕ್ಸ್ ಪ್ಲೇಸ್ ಆಗುತ್ತೆ. ಸೊ ಕಂಬಷನ್ ಅನ್ನೋದು ಸಹ ಅದೇ ರೀತಿನೇ ಆಗುತ್ತೆ ಅಲ್ವಾ. ಸೊ ಇದನ್ನ ನಾವು ಕಂಬಷನ್ ಅಂತ ಹೇಳ್ಬೋದು, ಬಟ್ ಇದು ಸ್ಲೋ ಕಂಬಷನ್ ಅಂತ ಹೇಳ್ಬೋದು. ರಸ್ಟಿಂಗ್ ಆಫ್ ದಿಸ್ ಪ್ರೋಸೆಸ್, ರಸ್ಟಿಂಗ್ ಆಫ್ ಐರನ್. ಓಕೆ, ಸೊ ಪ್ರೋಸೆಸ್ ಆಫ್ ಐರನ್, ಸೊ ಪ್ರೋಸೆಸ್ ಆಫ್ ರಸ್ಟಿಂಗ್ ಅನ್ನೋದು ನಾವು ಕಂಬಷನ್ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಕ್ವೆಶನ್ ಇಸ್ ಕ್ವೆಶನ್ ನಂಬರ್ 13.
Question number 13, last question. Abida and Ramesh were doing an experiment in which water was to be heated in a beaker. Abida kept the beaker near the white and the yellow part of the candle flame. Ramesh kept the beaker in the outermost part of the flame. Whose water will be get heated in a short time. ಸೊ ಇಲ್ಲಿ ನಮಗೆ ಅಬಿದಾ ಅಂಡ್ ರಮೇಶ್ ಅನ್ನೋರು ಇಲ್ಲಿ ವಾಟರ್ ಅನ್ನೋದನ್ನ ಬಾಯ್ಲ್ ಮಾಡ್ತಿದ್ದಾರೆ. ಸೊ ಅಬಿದಾ ಬೀಕರ್ ಅಲ್ಲಿ ವಾಟರ್ ತಗೊಂಡು ಅದನ್ನ ಯೆಲ್ಲೋ ಪಾರ್ಟ್ ಅಂದ್ರೆ ಮಿಡಲ್ ಪಾರ್ಟ್ ಈ ರೀತಿ ಇರುತ್ತೆ ಅಲ್ವಾ. ಸೊ ದಿಸ್ ಇಸ್ ಎ ಕ್ಯಾಂಡಲ್ ಅಂತ ಹೇಳಿದ್ರೆ ಇದು ಸೊ ಈ ಮಿಡಲ್ ಪಾರ್ಟ್ ಅಂದ್ರೆ ನಾನೀಗ ಕಲರ್ ಮಾಡಿದ್ದೀನಿ ಇಲ್ವಾ, ದಟ್ ಇಸ್ ದ ಮಿಡಲ್ ಪಾರ್ಟ್. ಸೊ ಆ ಮಿಡಲ್ ಪಾರ್ಟ್ ಅಲ್ಲಿ ಯೆಲ್ಲೋ. ಓಕೆ, ಸೊ ಈ ಬೀಕರ್ ಅನ್ನೋದನ್ನ ಯೆಲ್ಲೋ ಪಾರ್ಟ್ ಹತ್ರ ನಮಗೆ ಯಾರು ಅಬಿದಾ ಅನ್ನೋರು ತಗೋಬರ್ತಾರೆ. ಓಕೆ, ಬಟ್ ರಮೇಶ್ ಅನ್ನೋರು ಆ ಬೀಕರ್ನ ಔಟರ್ ಮೋಸ್ಟ್ ಪಾರ್ಟ್ ಅಲ್ಲಿ ಅಂದ್ರೆ ಇಲ್ಲಿ ಔಟರ್ ಮೋಸ್ಟ್ ಪಾರ್ಟ್ ಆಫ್ ದ ಫ್ಲೇಮ್ ಹತ್ರ ಇಡ್ತಾರೆ. ಸೊ ಯಾವುದು ಇಲ್ಲಿ ವಾಟರ್ ಅನ್ನೋದು ತುಂಬಾ ಬೇಗ ಹೀಟ್ ಆಗುತ್ತೆ, ಯಾವುದು ಅಬಿದಾದ ಅಥವಾ ರಮೇಶ್ದು ಬೇಗ ಹೀಟ್ ಆಗುತ್ತಾ ವಾಟರ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಆನ್ಸರ್ ಇಸ್ the water of Ramesh beaker will get heated in a shorter time because the outermost part of the flame
is the hottest. ಸೊ ಇಲ್ಲಿ ಅಭಿದಾದು ಬೇಗ ವಾಟರ್ ಬಾಯ್ಲ್ ಆಗುತ್ತಾ, ಇಲ್ಲಾಂದ್ರೆ ರಮೇಶ್ ವಾಟರ್ ಬೇಗ ಬಾಯ್ಲ್ ಆಗುತ್ತಾ ಅಂತ. ಬಟ್ ಇಲ್ಲಿ ನಾವು ನೋಡಿದ್ರೆ ರಮೇಶ್ ಬೀಕರಲ್ಲಿರೋ ವಾಟರೇ ಬೇಗ ಹೀಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಔಟರ್ ಮೋಸ್ಟ್ ಪಾರ್ಟಲ್ಲಿ, ಸೊ ಇಲ್ಲಿ ನಮಗೆ ಹೈ ಟೆಂಪ್ರೇಚರ್ ಅನ್ನೋದು ಇರುತ್ತೆ. ಹೈ ಟೆಂಪ್ರೇಚರ್ ಇರೋದ್ರಿಂದ ಸೊ ಇಲ್ಲಿ ವಾಟರ್ ಅನ್ನೋದು ಬೇಗ ಹೀಟ್ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ರಮೇಶ್ದು ಓಕೆ ದ ವಾಟರ್ ಆಫ್ ದ ರಮೇಶ್ ಬೀಕರ್ ವಿಲ್ ಗೆಟ್ ಹೀಟೆಡ್ ಅನ್ನ ಶಾರ್ಟರ್ ಟೈಮಲ್ಲಿ ಅಂದರೆ ಕಮ್ಮಿ ಟೈಮಲ್ಲಿ ಹೀಟ್ ಆಗುತ್ತೆ ಅಂತ. ಹೈ ಟೆಂಪ್ರೇಚರ್ ಇರೋದ್ರಿಂದ ಕಮ್ಮಿ ಟೈಮಲ್ಲಿ ಇಲ್ಲಿ ಹೀಟ್ ಆಗುತ್ತೆ. ಯಾಕೆ ಅಂದರೆ ಔಟರ್ ಮೋಸ್ಟ್ ಪಾರ್ಟ್ ಅನ್ನೋದು ಇಲ್ಲಿ ತುಂಬ ಹಾಟ್ ಆಗಿರುತ್ತೆ. ಅದೇ ನಾವು ಅಭಿದಾದು ನೋಡಿದ್ರೆ ಇನ್ನರ್ ಮೋಸ್ಟ್ ಲೇಯರ್ ಅಂದರೆ ಮಾಡ್ರೇಟ್ ರೇಟಲ್ಲಿ ಇರುತ್ತೆ ಅಲ್ವಾ, ಸೊ ಮಿಡಲ್ ಲೇಯರ್. ಸೊ ಅಲ್ಲಿ ನಮಗೆ ಸ್ವಲ್ಪ ಮಟ್ಟಿಗೆ ಹೀಟ್ ಇರುತ್ತೆ. ಸೊ ಆ ಹೀಟ್ ಅನ್ನೋದು ಕಂಪೇರ್ ಮಾಡಿದ್ರೆ ಔಟರ್ ಲೇಯರ್ಗಿಂತ ಸ್ವಲ್ಪ ಒಳಗಡೆ ಇರೋ ಲೇಯರ್ ನಮಗೆ ಕಮ್ಮಿಯಾಗಿ ಇರುತ್ತೆ ಅಲ್ವಾ ಹೀಟ್ ಅನ್ನೋದು. ಟೆಂಪ್ರೇಚರ್ ಅನ್ನೋದು ಸಹ ಕಮ್ಮಿ ಇರುತ್ತೆ. ಸೊ ಅದಕ್ಕೆ ರಮೇಶ್ ಬೀಕರಲ್ಲಿರೋ ವಾಟರೇ ಬೇಗ ಬರ್ನ್ ಓಕೆ ಬೇಗ ಹಾಟ್ ಆಗಿ ನಮಗೆ ಇಲ್ಲಿ ಫಸ್ಟ್ ವಾಟರ್ ಅನ್ನೋದು ರಮೇಶ್ದು ಹೀಟ್ ಆಗುತ್ತೆ ಬೇಗ. ಓಕೆ, ಆ್ಯಂಡ್ ಇಲ್ಲಿಗೆ ನಾವು ಕಂಬಷನ್ ಆ್ಯಂಡ್ ಫ್ಲೇಮ್ ಅನ್ನೋ ಚಾಪ್ಟರ್ಗೆ ಎಕ್ಸಸೈಸಸ್ ಆ್ಯಂಡ್ ಫುಲ್ ಚಾಪ್ಟರ್ ಎಲ್ಲ ನೋಡಿದ್ವಿ ಅಲ್ವಾ. ಸೊ ನೆಕ್ಸ್ಟ್ ನಾವು ಬೇರೆ ಚಾಪ್ಟರ್ ನೋಡೋಣ. ಓಕೆ, ಥ್ಯಾಂಕ್ ಯು.